ಹಲೋ. ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಗುರುಗಳೇ. ನಮ್ಗೆ ದೇವ್ರೇ ನಮ್ಗೆ ರಾಘವೇಂದ್ರ ಸ್ವಾಮಿನೇ ನಮಗೆ ಸಿಕ್ಕಂಗ ಆಗೈತ್ರಿ ನಿಮ್ ಮುಂದ್ಲಿಂದ ನಮಗೆ. ಅಯ್ಯೋ, ಏನಮ್ಮ ದೊಡ್ಡ ಮಾತನ್ನ ಹೇಳ್ತಾ ಇದ್ರಮ್ಮ. ನಾನು ನಿಮಗೆ ಮನುಷ್ಯನಮ್ಮ. ಯಾಕಮ್ಮ, ಏನಾಯ್ತು ತಾಯಿ? ನಾವು ಎಷ್ಟು ಕಷ್ಟದಲ್ಲಿದ್ದೀವ್ರಿ, ಎಷ್ಟು ನಾನು ನಿಮ್ ನಂಬರ್ ಹುಡುಕಿದ್ವಿ, ಎಷ್ಟು ಅದು ಯಾವತ್ತ ನಾನು ಹೇಳಿದೆ ರಾಘವೇಂದ್ರ ಸ್ವಾಮಿ, ನಾನು ನಿನ್ನ ಭಕ್ತಳಾಗಿದ್ರ ನನಗೆ ಇವತ್ತು ಈ ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಿ ನಾನು. ಕಮೆಂಟ್ಸ್ ಮಾಡ್ದೆ ನನಗೆ ನಿಮ್ಮ ನಂಬರ್ ಒಟ್ಟು ಎಲ್ಲಾ ವಿಡಿಯೋಸ್ ನೋಡಿದೆ, ನಿಮ್ ನಂಬರ ಸಿಗ್ಲಿಲ್ರಿ ನಂಗೆ. ಇದಕ್ಕಿಂತ ಮುಂಚಿತವಾಗಿ ನನ್ನ ಹತ್ರ ಮಾತಾಡಿದಿರಲ್ಲ ತಾಯಿ ನೀವು? ಮಾತಾಡಿದ್ರಿ. ಅವಾಗ ಅನ್ಕಂಡೆ ನಾನು ರಾಯರಿಗೆ ಹೇಳ್ಕೊಂಡೆ ನಾನು, ರಾಯ ನನಗೆ ನಿನ್ನ ಭಕ್ತಳಾಗಿದ್ರ ನಾನು ನಿಜವಾದ ನನ್ನ ಭಕ್ತಿಯಿಂದ ನಾನು ನಿನ್ನ ಪೂಜೆ ಮಾಡಕತ್ತೇನೆ, ನನ್ನ ಭಕ್ತಿ ನಿನಗೆ ಮುಟ್ಟೈತಿ ಅಂದ್ರ ನನಗೆ ಅವ್ರದ್ದು ರಾಯರ್ದು ನಿಮ್ದು ಗುರುಗಳು ನಂಬರ್ ಸಿಗ್ಲಿ ನಂಗೆ, ಅವ್ರ ಜೊತೆ ಮಾತಾಡ್ಬೇಕು ನಾನು ಅಂತ ಕೇಳ್ಕೊಂಡ್ರಿ ನಾನು. ಓಕೆಮ್ಮ. ಹಂಗ ಅನ್ನತ್ರ ರೀ ಅಂದ ಮರ್ದಿನ ನಂಗೆ ನಾನು ನಿಮ್ಗೆ ಕಾಲ್ ಮಾಡ್ಕೊಂತ ಇದ್ದೀರಿ, ಹಂಗೆ ಕರೆಕ್ಟ್ ಆಗೇ ಬಿಡ್ತೀರಿ, ನಂಗೆ ನಂಬರ್ ಸಿಗ್ತದೆ ನಿಮ್ದು. ಅವಾಗಿಂದ ನಂಗೆ ಅವತ್ತು ಎಷ್ಟು ಬೇಜಾರಾಗ್ಬಿಟ್ಟಿತ್ರಿ ನಂಗೆ, ಭಾಳ ಅಂದ್ರೆ ಭಾಳ ಹತ್ತು ಬಿಟ್ಟಿದ್ರಿ ನಾನು. ಓಕೆಮ್ಮ. ಅವಾಗ ನೀವು ಪೂಜೆ ಹೇಳಿಕೊಟ್ಟಿದ್ರಿ ನಮಗೆ, 9 ಗುರುವಾರದ ಪೂಜೆ ಹೇಳಿದ್ರಿ ನಮಗೆ. 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು ನಿಮಗೆ. ಹೇಳ್ಕೊಟ್ಟಿದ್ರಿ ಗುರುಗಳೇ ನಮಗೆ. ಓಕೆ. ಈಗ ಎಷ್ಟು ವಾರ ಆಯ್ತು ನೀವು ಪೂಜೆ ಮಾಡ್ತಾ ಇದ್ದು? ನಾ 2 ವಾರ ಮಾಡಿದ್ದೀರಿ ಗುರುಗಳೇ. ಓಕೆ. ಅನುಗ್ರಹ ಆಗಿದ್ದೇನೆ ಹಾಗಾದ್ರೆ? ರೀ ಗುರುಗಳೇ, ನಾವು ಅನುಕೂಲ ಆಗಿದ್ರಿ ಗುರುಗಳೇ ನಮ್ಗೆ. ಏನಮ್ಮ, ಏನ್ ಅನುಗ್ರಹ ಆಗಿದೆ ತಾಯಿ? 2ನೇ ವಾರದಲ್ಲೇ ಕರೆ ಮಾಡ್ತಾ ಇದ್ದೀರಾ. ಯಾವಾಗ ಅನುಗ್ರಹ ಆಗಿರೋದು? ನಮ್ಗ 2 ಗುರುವಾರ ಆಗೈತೆ, ಭಾನುವಾರನ ನೆಕ್ಸ್ಟ್ ಭಾನುವಾರನ ಆಗೈತ್ರಿ ನಮ್ಗ. 2 ಗುರುವಾರ ಪೂಜೆ ಮಾಡಿದ್ರಿ ನಾನು. ಮತ್ತೆ ಯಾಕೆ ನನಗೆ ಫೋನ್ ಮಾಡಿಲ್ಲ ನೀವು? ಮಾಡ್ತಾನೆ ಇದ್ದೀನ್ರಿ ನಾನು, ನಿಮ್ದು ಬರೇ ಬಿಸಿ. ಆಮೇಲೆ ನೀವು ಡೆಲ್ಲಿಗೆ ಹೋಗಿನಿ ಅಂತ ಮೆಸೇಜ್ ಮಾಡಿದ್ರಲ್ರಿ ಗುರುಗಳೇ. ಓಹೋ, ಅಂದ್ರೆ ಫೋನ್ ಮಾಡಿದಿರಾ, ಲೈನ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ? ಗುರುಗಳೇ, ಈಗೂ ಅದೇ ಮಾತಾಡ್ತಾ ಇದ್ವಿ. ನಮ್ಮ ಮಕ್ಕಳು ನಾವು ರಾಯರ ಬೃಂದಾವನ ಅಂತ ಹೆಸರಿಡೋಣ, ನಾವು ನನ್ನ ಮಗ ನನ್ನ ಮಕ್ಕಳು ಅದೇ ಮಾತಾಡ್ತಾ ಇದೀವ್ರಿ ಗುರುಗಳೇ ನಾವು. ಓಹೋ, ಅಂದ್ರೆ ಏನ್ ಇವಾಗ ಏನ್ ಅನುಗ್ರಹ ಆಗಿದೆ ಹೇಳಿ? ನಮ್ಮ ಮನೆಯವರು ಅವರು ಚಿಕ್ಕಪ್ಪನ ಹುಷಾರಿಲ್ಲ ಅಂತ ಹೋಗಿದ್ರಿ ನೋಡಕ್. ಹಂಗೆ ಅವ್ರು ಎಂದೋ ಆ ತರ ಅಂದಿದ್ದೇ ಇಲ್ರಿ. ಅವ್ರು ಹೇಳ್ಯಾರಂತೆ, ಇಲ್ಲ ನಮ್ದೇ, ನಾವು ಆಸ್ತಿ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ಯಾರಂತ್ರಿ. ನಾವು ಸೈಟ್ ಮನಿಗೋಸ್ಕರನ ಪೂಜೆ ಮಾಡ್ತಾ ಇದ್ದೀರಿ ನಾನು. ಓಹೋ, ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ರಿ. ನನ್ನ ಹತ್ರ ಕೇಳಿದ್ದು ವ್ರತ ಮಾಡೋಕೆ ಕೇಳಿದ್ರಲ್ವಾ, ರಾಯರಿಗೆ ಯಾವ ರೀತಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನಾನು ತಿಳಿಸ್ಕೊಟ್ಟೆ. ನೀವು ಅದಕ್ಕೋಸ್ಕರನೇ ಪೂಜೆ ಮಾಡ್ತಾ ಇದ್ರೆ ಇವತ್ತು ನೀವು ಅದೇ ಅವ್ರ ಮುಖಾಂತರದಲ್ಲೇ ನಿಮಗೆ ಕೊಡ್ತೀವಿ ಮನೇನ ಅಂತ ಹೇಳಿದ್ದಾರೆ, ಆಸ್ತಿನ. ಅದು ಅವ್ರ ಮನಸ್ನಾಗ ಅವ್ರು ಕೊಡ್ತಾರ ಅನ್ನೋದು ಇಲ್ಲ, ನಾವು ತಗೋಬೇಕು ಅನ್ನೋದು ಇಲ್ರಿ. ಬೇರೆ ಕಡೆ ನಾವು ನೋಡ್ತಾ ಇದ್ದೀವ್ರಿ. ಓಹೋ. ಅದು ಹೌದು, ನಮ್ಮ ಮನೆಯವ್ರ ಅವ್ರ ಅಜ್ಜನ ಆಸ್ತಿನೇ ಅವ್ರಿಗೆ ಸಿಕ್ಕಂಗ ಅವ್ರ ಬಾಯಿಂದನೇ ಹೇಳ್ಯಾರಂತ. ಇಲ್ಲಣ್ಣ, ನಾನು ಕೊಟ್ರೆ ನಿಮಗೆ ಕೊಡ್ತೀನಿ ಅಂತ ಹೇಳ್ಯಾರಂತ ಅವ್ರು. ಅಬ್ಬಾ, ಏನಮ್ಮ ಲಾಟ್ರಿನ ಹೊಡಿತಲ್ಲಮ್ಮ ತಾಯಿ. ಅಯ್ಯೋ, ನಾವು ರಾಘವೇಂದ್ರ ಭಕ್ತರು, ಆಂಜನೇಯ ಭಕ್ತರು. ಅದೇ ಆಂಜನೇಯ ಪೂಜೆ ಹೇಳಿದ್ವಿ, ಅದು ಹೋಗಿ ಪೂಜೆ ಮಾಡ್ತಿದ್ವಿ. ಹೌದು, ಮೇಲಿಂದನೇ ಪ್ರಸಾದ ಆಗೈತ್ರಿ ಅದು. ಅದ್ಭುತಮ್ಮ. ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಆ ವ್ರತದಲ್ಲಿ 2ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಮನೆಗೆ ಕೂಡ ಬೃಂದಾವನ ಇಡೋಣ ಅಂತ ಹೇಳ್ತಾ ಇದ್ದೀರಾ ಹೆಸರು. ಎಷ್ಟು ಕೇಳೋದಕ್ಕೆ ಆನಂದ ಆಗತ್ತಲ್ಲಮ್ಮ ತಾಯಿ. ನಿಜ ರೀ, ನಾವು ಎಷ್ಟು ಪುಣ್ಯ ಮಾಡೀವ್ರಿ ನೀವು ಪೂಜೆ ಹೇಳ್ಕೊಟ್ಟು. ಇವತ್ತು ಬೆಳಗ್ಗೆ ರೀ ನಮ್ದೊಂದು ಗಾಡಿ ಇದು ನಮ್ಮ ಮನೆಯವ್ರು ಒಂದು ಕೆಲ್ಸದ ಆಗದೈತ್ರಿ. ಅವ್ರು ಯಾಕ ಬರಂಗಿಲ್ಲ ಅಂದ್ರಂತೆ. ನಮ್ಮ ಮನೆಯವ್ರು ಬೆಳಗ್ಗೆ 4 ಗಂಟೆಯಿಂದನ ಅಡ್ಡಾಡಕತ್ತಿದ್ರು, ಸಿಗ್ತಿಲ್ಲ. ನಾನು ಅಂದೆ, ನಾನು ಹೋಗಿ ಮುಖ ತೊಳೆದು ತುಪ್ಪದ ದೀಪ ಹಚ್ಚಿದೆ. ಹಚ್ಚಿ ತುಳಸಿ ಹೂವು ಇಟ್ಟೆ. ನೋಡಪ್ಪ, ಅವರೇ ಫೋನ್ ಮಾಡ್ಬೇಕು. ನಾವು ನ್ಯಾಯದಿಂದ ದುಡಿತಾ ಇದ್ದೀವಿ. ಅಪ್ಪ ನೀನ್ ದಾರಿ, ನೀನ್ ಯಾಕ ಕೈ ಹಿಡಿದು ನಡೆಸ್ತೀವಿ ಆ ದಾರ್ಯಾಗ ನಡೀತೀವಿ. ನಾವು ಅಡ್ಡ ಮಾರ್ಗದಿಲ್ಲ, ಇಲ್ಲಪ್ಪ ನಾವು ದುಡ್ಕೊಂಡ್ ತಿನ್ನಕತ್ತೀವಿ. ಬೆಳಗ್ಗೆಯಿಂದ ನಮ್ಮ ಮನೆಯವ್ರು ಅಡ್ಡಾಡ್ತಾ ಇದ್ದಾರೆ, ನೀನೇ ದಾರಿ ತೋರ್ಸಪ್ಪ ಅಂತ ಅಂದೆ. ಮೇಲಿಂದನ ಹಂಗ ದೇವರಿಂದ ಹೂ ಪ್ರಸಾದ ಆಗ್ತರಿ. ನಾನು ಕುತ್ಕೊಂಡ್ ತರಕಾರಿ ಇಡ್ತಾ ಇದ್ದೀನಿ, ಅವರೇ ಫೋನ್ ಮಾಡ್ಯಾರ ನಮ್ಮ ಮನೆಯವ್ರಿಗೆ. ಅಬ್ಬಬ್ಬ, ಇದು ಪೌಡರ್ ಅಲ್ಲಮ್ಮ ತಾಯಿ. ಅದಕ್ಕೆ ನಾನು ಏನ್ ಹೇಳ್ತೀನಮ್ಮ ತಾಯಿ ನಿಮಗೆ, ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತೋ, ಎಲ್ಲಿ ರಾಯರು ಇದ್ದಾರೆ ಅಂತ ನಮ್ಮ ಧ್ವನಿ ಮುಖಾಂತರ ಸಲ್ಲಿಸ್ತೀವಿ, ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ ತಾಯಿ. ಇನ್ನೂ ಒಂದಾಗಿದೆ ರೀ ಗುರುಗಳೇ, ಎಷ್ಟು ಖುಷಿ ಅಂದ್ರೆ ನಮ್ಮ ಮನೆಯವರು ದುಡ್ಡು ಕೊಟ್ಟಿದ್ರಿ ಒಬ್ರಿಗೆ.
ಹ್ಮ್ ಅವರು ಪಾಪ ಅವ್ರ ಕಷ್ಟದಲ್ಲಿದ್ರು, ಅವ್ರ ಮಕ್ಕಳ ಫೀಸ್ ಕಟ್ಬೇಕು ಅಂತ ನಮ್ಮ ಮನೆಯವರು ಒಂದ್ 5-6 ವರ್ಷದಿಂದ ದುಡ್ಡು ಕೊಟ್ಟಿದ್ರು ಅವ್ರೆ ಸರ್ ರೀ ಅವರು. ಓಹೋ, ಅಂದ್ರೆ 5-6 ವರ್ಷದಿಂದ ದುಡ್ಡು ಅವ್ರ ಕೈಲಿ ಕೊಟ್ಟಿದ್ರು. 2017 ಕೊಟ್ಟಿದ್ರಿ ಅವ್ರು, ಈಗಲ್ರಿ ಅದು. ಹ್ಮ್ ಸರಿ ಇಲ್ಲ, ಅವ್ರಿಗೆ ಯಾಕೋ ಹುಷಾರಿಲ್ಲ ಅಂತ ಬಿಟ್ಬಿಟ್ಟಿದ್ದೀವ್ರಿ. ನಮ್ಗೆ ಅದು ಅವರೇ ಊರ್ ಬಿಟ್ಟು ಹೋಗ್ಯಾರ ಅಂದ್ಮೇಲೆ ಮತ್ತೆ ನಾವು ಅದು ದುಡ್ಡಿನ ಮೇಲೆ ಆಸೆನೂ ಬಿಟ್ಬಿಟ್ಟಿದ್ದೀವ್ರಿ. ಓಕೆ. ನಮ್ದು ಪರಿಸ್ಥಿತಿ ಸರಿ ಇದ್ದಿಲ್ಲ. ನಾನು ಸುಮ್ಮನೆ ಮಾಮೂಲಿ ಹೆಂಗ್ ಪೂಜೆ ಮಾಡ್ತೇನೆ, ನಾ ಪ್ರದಕ್ಷಿಣೆ ನಮಸ್ಕಾರ ಅದು ಈ ತರ ಪುಷ್ಯ ನಕ್ಷತ್ರ ಬಂದಾಗ ನಾವು ಪೂಜೆ ಇಡ್ತೀನ್ರಿ. ಹ್ಞೂನಮ್ಮ. ಹಂಗಾಗಿ ಮಾಡ್ತಾ ಇದ್ದೀನ್ರಿ. ಅದು ಬೈ ಚಾನ್ಸ್ ನಮ್ಮ ಮನೆಯವ್ರಿಗೆ ಅವರು ಕೆಲಸ ಮಾಡ್ತಿದ್ರಲ್ಲ ಅವರು ಸರ್ ಗುರುಗಳೇ ಅವರು ಹೆಚ್ಚಮ್ಮೆ ಫೋನ್ ಮಾಡಿದ್ರಂತ ನಮ್ಮ ಮನೆಯವ್ರಿಗೆ. ಹ್ಮ್ ಇಲ್ಲಮ್ಮ ಇಲ್ಲ ರೀ, ನೀವು ದುಡ್ಡು ಕೊಟ್ಟಿದ್ರಲ್ಲ ಅವರು ಕೆಲ್ಸಕ್ಕೆ ಸೇರಾರ, ಅವರಿಗೆ ಇಷ್ಟು ತಿಂಗಳಿಂದ ದುಡ್ಡು ಬಂದಿದೆ, ನೀವು ಬಂದು ದುಡ್ಡು ಇಸ್ತಲ್ರಿ ಅಂತ ಅವ್ರಿಗೆ ಫೋನ್ ಮಾಡ್ಯಾರ ನಮಗೆ. ಎಂತ ಪವಾಡಮ್ಮ ತಾಯಿ. 2017 ಇಸ್ವಿಯಲ್ಲಿ ನೀವು ದುಡ್ಡು ಕೊಟ್ಟು ಕಳ್ಕೊಂಡಿದ್ರಿ, ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ ಇಲ್ಲ ಅಂತ ಹೇಳಿದ್ರಿ. ಇವತ್ತು ರಾಯರ್ನ ಪೂಜೆ ಮಾಡಿದ್ದಕ್ಕೆ, ನಾನು ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದಕ್ಕೆ ಅವರೇ ಕರೆ ಮಾಡಿ ನಿಮ್ಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಅದ್ಭುತವಾದಂತ ಮಾತಮ್ಮ ತಾಯಿ ನಿಮ್ದು. 2 ಲಕ್ಷ ಕೊಟ್ಟವ್ರಿ. ನಾನು ನಂದೆ ಮೊದ್ಲೇ ರಾಯರಿಗೆ ಅರ್ಚನೆ ಪೂಜೆ ಮಾಡಿಸಿ, ಅಪ್ಪ ನೀ ಅದಿಯಪ್ಪ. ನಾನು ಈಗೂ ಕುಂದ್ರು ನಿಂದ್ರು ನಮ್ಮ ಮಕ್ಕಳು ನಮ್ಮ ಮನೆಯವ್ರು ಎಲ್ಲಾರು ಅದನ್ನ ಧ್ಯಾನದಾಗನೇ ಇರ್ತೀವಿ ನೋಡ್ರಿ ನಾವು. 2017ರಲ್ಲಿ 2 ಲಕ್ಷ ದುಡ್ಡು ಕೊಟ್ಟಿದ್ರಿ ನೀವು. ಹ್ಞೂನ್ರಿ, 2,40,000 ರೂಪಾಯಿ ಕೊಟ್ಟಿದ್ವಿ. ಅವರು ಮತ್ತೆ ಎಲ್ಲಾರ್ಗು ಕೊಡ್ಬೇಕಲ್ಲ, ಮತ್ತ ಅವ್ರು ಒಂದ್ ಇದಕ್ ಬಂದಿರ್ರಿ ಅವ್ರು ಹೆಚ್ಚಮ್ಮ, ಇಲ್ರಿ ಮಂದಿಗೆ ದುಡ್ಡು ಕೊಡ್ಬೇಕು ಮತ್ ಇಷ್ಟ ಅಂದ್ರೆ ಮತ್ ನಮ್ಮ ಮನ್ಯಾಗ ಹೋಗ್ಲಿ ಬಿಡಿ ಇಷ್ಟರ ಬಂತಲ್ಲ 2 ಲಕ್ಷನಾರ. ನೋಡಮ್ಮ, ಒಂದು ವಿಚಾರದಲ್ಲಿ 2017 ಇಸ್ವಿಯಲ್ಲಿ 2 ಲಕ್ಷ ದುಡ್ಡನ್ನು 2,40,000 ಕೊಟ್ಟಿದ್ರಿ. ಆದ್ರೆ ಮತ್ತೆ ರಾಯರ್ನ ಪೂಜೆ ಮಾಡಿದ್ದಕ್ಕೆ 2ನೇ ವಾರದಲ್ಲಿ ನಿಮ್ಮ ಮನೆಗೆ ಬಂದು ತಲುಪಿದೆ. ಅವರೇ ಕರೆ ಮಾಡಿ 2 ಲಕ್ಷ ದುಡ್ಡನ್ನು ತಗೊಂಡು ಹೋಗಿ ಬನ್ನಿ ಅಂತ ಕರೆದಿದ್ದಾರೆ. ಅಂದ್ರೆ ಇದು ರಾಯರ ಆಶೀರ್ವಾದ ತಾಯಿ, ರಾಯರ ಕೃಪೆ, ರಾಯರ ಮಹಿಮೆ, ರಾಯರ ಪವಾಡ ತಾಯಿ. ಒಂದ್ರ ಮೇಲೆ ಒಂದು ಹೆಂಗ್ ಚೆನ್ನಾಗಂದ್ರೆ ನಮ್ದು ಹೊಲ ರೀ. ನಾವು ನಮ್ದು ಈಗ ನಮ್ಮ ಮನೆಯವ್ರದ್ದು ದುಡ್ಡು ಜೀವನ ಮಾಡಕ್ಕೆ ಅಷ್ಟೇ ರೀ ನಮ್ದು ಹೊಲ. ಈಗ ಕೊಟ್ಟಾರ್ರಿ ತಂದೆ ತಾಯಿ. ನಾವು ಈಗ ಎಲ್ಲಾರು ಅವರೆಲ್ಲ ಹೊಲ ಮಾರಂಗಿಲ್ಲ ಅಂತ ಅನ್ಕೊಂಡಿದ್ವಿ ನಾವು. ನಾವ್ ಹೊಲ ಮಾರೇ ಮನಿ ಕಟ್ಬೇಕು. ನಮ್ದು ಮತ್ ದುಡಿಮೆ ಅಷ್ಟಕ್ಕಷ್ಟೇ ಇದ್ವು. ಉಣ್ಣಾಕ ತಿನ್ನಕ್ಕೆ ಮನಿ ಕಟ್ಟಕ್ ಅಷ್ಟು ದುಡ್ಡು ಇಲ್ಲ ನಮ್ದು ಅಂತ ನಾವು ಹೊಲ ಮಾರ್ಬೇಕು ಅಂತ ಅಂದ್ವಿ. ಅವ್ರು ಹೊಲ ತಗೊಳಾರ ಏನಂದ್ರು, ಇಲ್ಲ ನಿಮ್ದು ಸಣ್ಣ ಹೊಲ ಬರ್ತೈತಿ, ನಿಮ್ದು ಹಿಂಗ ಅಗಲ ಸ್ವಲ್ಪ ಬರ್ತೈತಿ, ದುಡ್ಡು ಕಮ್ಮಿ ಆಕತಿ, ಇವ್ರು ಅಷ್ಟ್ರು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಾ ಸೇರಿ ಕೊಟ್ರ ನಮಗ ಚೆನ್ನಾಗ್ ಆಕತಿ ಅಂದ್ರಿ ಅವ್ರು. ನಾವು ದೇವ್ರೆ, ಅವ್ರು ನೋಡಿದ್ರ ಇವ್ರ ಅಕ್ಕ ತಂಗಿ ಅಣ್ಣ ತಮ್ಮ ಅಂದ್ರ ನಮ್ಮ ಮನೆಯವ್ರು ಅಂದ್ರ ಸೇರಂಗಿಲ್ರಿ, ಅಷ್ಟು ಇದು ಮಾಡ್ತಾರ್ರಿ ಅವ್ರು. ಅಯ್ಯೋ ಎಂತ ಇಕ್ಕಟ್ಟು ಪರಿಸ್ಥಿತಿ ಅಪ್ಪ. ಹೆಂಗ ಅನ್ಕೊಂಡ್ 1-2 ದಿನ ಅನ್ಕೊಂಡ್ರಿ ನನಗೆ, ಹೆಂಗ ಇದು ಏನ್ ನಮ್ ಕೈ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲಲ್ಲ ಅಂತ ಸುಮ್ನೆ ಆಗ್ಬಿಟ್ಟಿವ್ರಿ. ಅಂದ್ವಿ. ತಿರುಗಿ ಅವ್ರ ತಮ್ಮನ ಫೋನ್ ಮಾಡೋಣ, ಇಲ್ಲ ಅಕ್ಕ ತಂಗಿ ಎಲ್ಲಾರು ಕೊಡ್ತಾರಂತೆ, ನಾನು ಕೊಡ್ತೀನಿ, ಎಲ್ಲಾರು ಸೇರಿ ಕೊಡೋಣ, ಹೊಲ ಒಂದ್ ರೇಟಿ ಚೆನ್ನಾಗ್ ಹೋಗತಿ ಅಂತ ಫೋನ್ ಮಾಡಿದ್ರಿ. ಅಬ್ಬಾ, ಏನಮ್ಮ ಲಾಟ್ರಿ ಮೇಲೆ ಲಾಟ್ರಿ ಕೊಟ್ಟಿದ್ದಾರೆ ರಾಯರು ನಿಮಗೆ. ಯಪ್ಪ ಭಗವಂತ, ಇವಾಗ ಏನ್ ಅನ್ಸುತ್ತೆ ರಾಯರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ತಾಯಿ? ನಾನ್ ಹೇಳ್ತೀನಲ್ರಿ, ನನಗೆ ರಾಘವೇಂದ್ರ ಸ್ವಾಮಿ ಕೊಟ್ಟ ಭಿಕ್ಷೆ ನನಗೆ. ಅವ್ರು ಆತ ನಾನು ಹೇಳ್ಬಿಟ್ಟೇನ್ರಿ, ನಾನು ಅದು ಕೊಡು ಅಂತ ಹೇಳೋದ್ ಬಿಟ್ಬಿಡೇನ್ರಿ. ನನೀಗ ನೀ ಕಣ್ ತಗ್ರಿ ನನ್ ನೋಡಪ್ಪ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು ತಾಯಿ. ನೋಡಮ್ಮ, ರಾಯರ್ನ ನಾವು ಭಕ್ತಿಯಿಂದ ಪೂಜೆ ಮಾಡ್ಬೇಕು. ರಾಯರಿಗೆ ನಿಮ್ಮ ಆಸ್ತಿ ಅಂತಸ್ತು ಒಡವೆ ಸೌಂದರ್ಯ ಅದೆಲ್ಲ ನೀವೇ ಇಟ್ಕೊಳ್ಳಿ, ನನಗೇನ್ ಬೇಕು, ನಿಮ್ಮ ಭಕ್ತಿ ಬೇಕು ಅಂತ ಕೇಳಿದ್ದಾರೆ ರಾಯರು. ಭಕ್ತಿಯಿಂದ ನೀವು ನನ್ನ ಹತ್ರ ಬನ್ನಿ, ನಾನು ಪ್ರೀತಿಯಿಂದ ನೀವು ಕೇಳಿದ್ದೆಲ್ಲ ಕೊಡುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಇಲ್ಲಿ ನನ್ನ ಅಕ್ಕಪಕ್ಕ ಜನ ಎಲ್ಲ ಅವ್ರು ಹೇಳ್ತಾರೆ, ಅವ್ರದ್ದು ಏನಾರ ಸ್ವಲ್ಪ ಜಾಗ, ಅವ್ರದ್ದು ಸೈಟ್ ಏನಾರ ತಗೊಳದಿದ್ರೆ ಸ್ವಲ್ಪ ಅವ್ರದ್ದು ಎಲ್ಲಾದ್ರದ್ದು ನನ್ ಕೇಳ್ತಾರ್ರಿ ಅವ್ರು, ನೋಡು ಸ್ವಲ್ಪ ಪ್ರಸಾದ ಕೇಳು ಅಂತ. ನಾನು ಪ್ರಸಾದ ಕೇಳ್ತಾ ಇದ್ದೀನ್ರಿ. ಹೂವಿನ ಪ್ರಸಾದ ಎಷ್ಟು ಚೆನ್ನಾಗಿ ಅನುಗ್ರಹ ಮಾಡ್ತಾರ ನಮ್ಮಪ್ಪ. ಇಲ್ಲಪ್ಪ ಅವ್ರು ಕೊಟ್ಟಾಗ ಅವ್ರು ಯಾವ ಜನ್ಮದಾಗ ಏನ್ ಪಾಪ ಮಾಡ್ಯಾರೋ ಎಲ್ಲಾ ತೆಗಿಯಪ್ಪ, ಈ ಜನ್ಮದಾಗ ಅವ್ರು ನಿನ್ ಭಕ್ತರಾಗ್ಯಾರ, ನಿನ್ನ ಸೇವೆ ಮಾಡಿಸ್ಕೊಂಡು ನೀ ಅವ್ರಿಗೆ ಅನುಗ್ರಹ ಮಾಡಪ್ಪ, ಅವ್ರಿಗೊಂದ್ ದಾರಿ ಮಾಡ್ಕೊಡು, ನಿನ್ನ ಪಾದ ಹಿಡ್ದೀವಿ ನಾವೆಲ್ಲ
ಹ್ಮ್. ಅಂತ ಹೇಳಿಕೆಂದಿರಿ ಎಷ್ಟು ಚೆನ್ನಾಗಿ ಅನುಗ್ರಹ ಮಾಡ್ತಾರ್ರಿ ರಾಯರ್. ಖಂಡಿತಮ್ಮ, ನನಗೆ ತುಂಬಾನೇ ಖುಷಿ ಆಗ್ತು. ಆದ್ರೆ 2ನೇ ವಾರದಲ್ಲಿ ನೀವ್ ಅಂದ್ಕೊಂಡು ಈ ಸತ ಡೂಪ್ಲೆಕ್ಸ್ ಮನೆ ಕಟ್ತೀರಾ ತಾಯಿ. ಅಯ್ಯೋ 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 ನೀವೇ ಬರ್ಬೇಕು ನಮ್ಗೆ, ನೀವೇ ಡೂಪ್ಲೆಕ್ಸ್ ಮನೆ ಕಟ್ತೀರಾ, ಡೂಪ್ಲೆಕ್ಸ್ ಮನೆ ಕಟ್ತೀರಾ. ನೋಡಿ ಎಷ್ಟು ರಾಯರ 2ನೇ ವಾರದಲ್ಲಿ ಡೂಪ್ಲೆಕ್ಸ್ ಮನೆನೂ ಬಂತು, 2 ಲಕ್ಷ ದುಡ್ಡನ್ನು ಬಂತು, ಇನ್ನೊಂದು ಏನು ಸೈಟ್ ಅನ್ನು ಎಲ್ಲಾರು ಹತ್ರ ಕೇಳ್ಕೊಂಡು ಒಂದು ಸೇಲ್ ಮಾಡೋಣ ಅಂತ ಹೇಳಿದಂತ ಸಂದರ್ಭದಲ್ಲಿ ಎಲ್ಲರೂ ಒಪ್ಪಿಗೆ, ಅಂದ್ರೆ ರಾಯರ ಅನುಗ್ರಹ ಮಾಡಿದಾರಲ್ಲಿ ಎಲ್ಲರಿಗೂ ಓಕೆ, ಎಲ್ಲರಿಗೂ ಸಮವಾಗಿ ಕೊಡೋಣ ಅಂತಂದು ಹೇಳಿ ಇದನ್ನ ಏನಿದೆ ಹಂಚ್ಕೊಳ್ಳಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರೇ ಅನುಗ್ರಹ ಮಾಡಿದ್ದಾರೆ ನಿಮಗೆ. ನಮ್ಮ ಮನೆಯವರು ದುಡ್ಡು ಸ್ವಲ್ಪ ಮನ್ಯಾಗ ಆಗ್ಬಿಟ್ಟಿದ್ರಿ, ಅವ್ರದ್ದು ಸ್ವಲ್ಪ ದುಡಿಮೆನಿ ಏನು ಇದ್ದಿದ್ದಿಲ್ಲ. ನಾನು ಅದೇ ಹೇಳ್ತಿದ್ದೆ, ಇಲ್ಲಪ್ಪ ನನ್ ಗಂಡ 1 ರೂಪಾಯಿ ದುಡಿಲಿ, ನನ್ ಗಂಡ ದುಡಿತಾನ ಅನ್ನೋದು ನನಗೆ ಖುಷಿ. ನಮ್ಮ ಮನೆಯವ್ರು ಇದ್ದು ಸ್ವಲ್ಪ ಮನ್ಯಾಗ ಆಗ್ಬಿಟ್ಟಿದ್ರಿ ಒಂದ್ 6 ತಿಂಗಳು. ಭಗವಂತಗೆ ಅದನ್ನೇ ಕೇಳ್ತಿದ್ದೆ, ಇಲ್ಲಪ್ಪ ನನ್ ಗಂಡ 1 ರೂಪಾಯಿ ದುಡಿಲಿ, ನನಗೆ ಇವತ್ತು 1 ರೂಪಾಯಿ ದುಡಿಲಿ, ಇವತ್ತು ನನ್ ಗಂಡ ಇವತ್ತು ದುಡಿಮೆ ಹಾಕ್ಲಿ, ಯಾವ್ದಾರ ಆಗ್ಲಪ್ಪ, ನೀ ಯಾವ್ದಕ್ ಹಾಕ್ತಿದಿ ನಿನಗ್ ಗೊತ್ತಿಲ್ಲದ್ ಏನಿಲ್ಲಪ್ಪ, ನೀ ಯಾವ್ದಾರ ಹಚ್ಚು ಅಂದೆ. ನಮ್ಮಪ್ಪ ತಂದೆ ಇವತ್ತು ನಮ್ಗೆ ಉದ್ಯೋಗ ಹಚ್ಚಾನ್ರಿ. ನಮಗ್ ಉದ್ಯೋಗ ನೋಡಮ್ಮ, ರಾಯರ್ನ ನಂಬಿ ಪೂಜೆ ಮಾಡಿದಕ್ಕೆ ನಿಮ್ಮ ಕರ್ಮಗಳು ಎಲ್ಲ ಕಳೆದು ಹೋಯ್ತು ತಾಯಿ. ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ, ಚಿಂತಿಸ್ಬೇಡಿ ತಾಯಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಈ 9 ವಾರ ವ್ರತವನ್ನು ಮಾಡು ತಾಯಿ, ಈ ವ್ರತದಲ್ಲಿ ಪಾಪ ಕರ್ಮಗಳು ಎಲ್ಲದೂ ನಿಮ್ದು ಕಳೆದು ಹೋಗುತ್ತೆ ಅಂತ ಹೇಳಿದ್ದೆ. ಇವತ್ತು 2ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ. ಇನ್ನು ನೋಡಿ, ಅನುಗ್ರಹ ಆಗಿದೆ ಅಂತೇಳಿ ಪೂಜೆ ಮಾಡೋದು ನಿಲ್ಲಿಸಬಾರದು. ನಿಮ್ಮ ಉಸಿರು ಇರುವವರೆಗೂ ರಾಯರ ಹೆಸರನ್ನು ಮರಿಬಾರದು. ನಾನ್ ಹೇಳಿನ್ರಿ, ನನ್ನ ಉಸಿರುವರೆಗೂ ನಿನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಪ್ಪ. ನನ್ನ ಉಸಿರನ್ನ ನಿನ್ನ ಬಿಟ್ಟು ನನ್ನ ಉಸಿರಿರೋವರೆಗೂ ನೀನ್ ಧ್ಯಾನ ಮಾಡ್ತೀನಿ ಅಂತ ಹೇಳಿನ್ರಿ ನಾನು. ಖಂಡಿತಮ್ಮ, ನೀವು ಏನ್ ಡೂಪ್ಲೆಕ್ಸ್ ಮನೆ ಕಟ್ತಾ ಇದ್ದೀರಲ್ವ ಇವಾಗ, ಅದಕ್ಕೆ ನನ್ನ ಗ್ರೂಪ್ ರಕ್ಷಕ್ ನನ್ನನ್ನು ಕರಿಬೇಕು, ನಾನು ಊಟ ಮಾಡ್ಕೊಂಡು ಬರ್ತೀನಿ. ಮುಯ್ಯ ಹಾಕಲ್ಲ, ಪರವಾಗಿಲ್ಲ ಅಲ್ವಾ? ಅಯ್ಯೋ ರಾಯರೇ, ನೀವು ಬರೋದೇ ಹೆಚ್ಚ ನಮಗೆ ರಾಯರೇ. ಅಯ್ಯೋ ಇನ್ನೂ ಒಂದ್ ಹೇಳ್ತೀನಿ ನೋಡ್ರಿ ಅಪ್ಪ, ನಾನು ಅದೇ ಮೇನ್ ಬಿಟ್ಟಿನ್ರಿ ನಾನು. ಏನಾತ್ರಿ, ಮೊನ್ನೆ ನಾನು ನಮ್ಮ ಮನಿದು ಸ್ವಲ್ಪ ಅದೇ ನಮ್ಮ ಮನೆಯವ್ರ ತಮ್ಮನ ಮಗಳು ಹಿಂಗಾಗಿತ್ತಲ್ರಿ, ಎಲ್ಲಿ ದೇವಸ್ಥಾನಕ್ಕೆ ಹೋಗಂಗಿದ್ದಿಲ್ರಿ ನಾವು. ಅದಾಗಿ ಮೇಲೆ ನಾನು ಮಾಡಂಗಿದ್ದಿಲ್ರಿ ಪೂಜೆನ. ನಮ್ದು 5 ದಿನದ್ದು ಇರುತ್ತಲ್ರಿ, ಹಂಗಾಗಿ ಹೋಗಿದ್ದಿಲ್ಲ. ನಾ ಹೋಗಿದ್ದಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಹೋಗೇ ಇಲ್ಲ, ನಮ್ಮ ಮನೆಯವ್ರನ್ನೂ ಹೋಗಿಲ್ಲ, ನಮ್ಮ ಮಕ್ಕಳನ್ನೂ ಹೋಗಿಲ್ರಿ. ಇವರಿಗೆ ನಮ್ಮ ಮನೆ ಹತ್ರ ಒಬ್ರು ಸ್ವಾಮಿ ಬಂದಾರ್ರಿ. ನಮ್ಮ ಮನ್ಯಾಗ ಸ್ವಾಮಿ ಬಂದಾರ, ಅವರು ದುಡ್ಡು ಕೊಡಕ್ ಹೋಗಾರ. ನಮ್ಮ ಮನೆಯವರು ಇಸ್ಕಾವಲ್ರಿ ಅವರು. ನಾನ್ ಬಂದು ಕೊಡಕ್ ಹೋಗಿನಿ, ಇಲ್ರಿ ನೀವು 1001 ರೂಪಾಯಿ ಕೊಡು ಅಂತ ಕುತ್ಕೊಂಡ್ಬಿಟ್ಟಾರ. ಇಲ್ಲ ರೀ ಗುರುಗಳೇ, ಇದ್ರ ಕೊಡ್ತೀವಿ, ಈಗ ತಗೊಳ್ರಿ ಅಂತ 25 ರೂಪಾಯಿ ಕೊಡಕ್ ಹೋಗಿವಿ. ಅವ್ರ ಗುರುಗಳು ಇಸ್ಕೊಳಕ್ ಹೋಗಲ್ರಿ. ನಾವು ಅವ್ರ ಹಂಗೆ ಇಲ್ಲೇ ಇಟ್ಟು ಹೋಗ್ಬಿಟ್ರಿ ಅವ್ರು ನಮ್ಮ ಟೇಬಲ್ ಮೇಲೆ. ನನಗೆ ಅದು ಒಂಥರ ಪಾಪ ಕಾಡ್ದಂತರ, ಗುರುಗಳು ಇಟ್ಟು ಹೋದ್ರಲ್ಲ, ಅಯ್ಯಪ್ಪ ಏನೋ ತಪ್ಪು ಅಂತ ಅನ್ಕೊಂಡು ನನಗೆ ಒಂಥರ ಬಡ ಮಕ್ಕ ತಕೊಂಡೆ, ಸೀರೆ ಉಟ್ಕೊಂಡೆ. ನಾನು ದೇವಸ್ಥಾನಕ್ಕೆ ರಾಯರ ಮಠಕ್ಕೆ ಹೋದ್ರಿ. ರಾಯರ ಮಠಕ್ಕೆ ಹೋದ್ವಿ. ಅಲ್ಲಿ ಗುರುಗಳ ಹತ್ರ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವ್ರಿಗೆ, ಇಲ್ರಿ ಹಿಂಗ ಆತ್ರಿ ಅಂತಂದು ಅಲ್ಲಿ ಆಚಾರ ಹತ್ರ ದುಡ್ಡಿಟ್ರಿ. ಆಚಾರ ಏನ್ ಹೇಳ್ತಾರ್ರಿ, ನಾನು ನನ್ನ ಹೆಂಡತಿ ನಮ್ಮ ಅತ್ತಿ ನೆನ್ಸಿದ್ವಿ ನಿಮ್ಮನ್ನ, ಅವ್ರು ಬರ್ತಾ ಇದ್ರು, ಯಾಕ ಬಂದೇ ಇಲ್ಲ, 1 ವಾರ ಆತು ಅಂತ ನಾವು ನಿನ್ ರಾತ್ರಿ ನೆನ್ಸಿ ನಿಮ್ಮನ್ನ ಅಂದ್ರಿ ಅವ್ರು. ಅವ್ರ ಅಂದ್ರಿ, ಅದಕ್ಕೆ ಅಂದೆ ನಾನು, ಇಲ್ರಿಪ್ಪ ಈಗ ಹಿಂಗ ಆಗ್ಬಿಡ್ತೀರಿ, ಅದಕ್ ಬಂದ್ರಿ ಅಂತ ಅಂದ್ರಿ ನಾನು. ಅದಕ್ಕಂದ್ರು, ಏನಿಲ್ಲ ರಾಯರೇ ಬಂದಾರ, ನೀ ಯಾಕೆ ಬಂದಿಲ್ಲ ಅಂತ ನೀನ್ ಇಲ್ಲ ಅಂದ್ರೆ ಬರ್ತಿದ್ದೇನೋ ಅಂದ್ರು. ಇಲ್ರಿ ನಾನು ಮಕ್ಕಂಡಿದ್ದೆ ಅಂದೆ ನಾನು. 11 ಗಂಟೆಗೆ ಐತ್ರಿ, ಬೆಳಗ್ಗೆ 11 ಗಂಟೆ. ಬೆಳಗ್ಗೆ 7:30 ಅಲೆ ಮಠಕ್ಕೆ ಹೋಗಿ ಬಂದ್ಬಿಡ್ತೇವ್ರಿ ಡೈಲಿ. ಅನ್ನೋದು 1 ವಾರ ಹೋಗಿದ್ದಿಲ್ರಿ ನಾವು ಅವಾಗ. ಹೋದ ವಾರ ಹೋಗ್ಲಿಲ್ಲದಕ್ಕ ಆ ಸ್ವಾಮಿ ಹಿಂಗ್ ಬಂದು ಅವ್ರ ದುಡ್ಡು ಇಸ್ಕೊಂಡಿಲ್ಲ, ನಾವು ಅದನ್ನ ಕೊಡಕ ನಾವು ಎಲ್ಲಿ ಇದಾಕತ್ತೆ ಅಂತ ನಾವು ಅಟ್ಲೀಸ್ಟ್ ರಾಯರ ಮಠಕ್ಕೆ ಹೋಗಿ ಡಬ್ಬಿ ಗಡಿಗೆ ಹಾಕಿ ಬಂದ್ಬಿಡಣಪ್ಪ ಅಂತ ನಾವು ಹಿಂಗ್ ಹೋದಿವ್ರಿ. ಅವರು ಆಚಾರ ಅಂದ್ರು, ಇಲ್ಲವಾ ರಾಯರ ನಿನ್ ಮನಿಗ್ ಬಂದಾರ ಅವ್ರು, ನೀನ್ ಯಾಕೆ ಬಂದಿಲ್ಲ ಅಂತಂದು ಹಂಗ ಅವ್ರ ಅಲ್ಲೇ ಇಟ್ಟೋಗ್ಯಾರ. ಅವ್ರ ಇಟ್ಟು ಹೋಗ್ಲಿಲ್ಲ ಅಂದ್ರೆ ನೀ ಏನಾರ ಇಲ್ಲಿ ಬರ್ತಿದ್ದೇನೋ ಅಂತ ಕೇಳಿದ್ರಿ. ತಾಯಿ ಒಂದೇ ಒಂದು ಮಾತು ಹೇಳ್ತೀನಿ, ನನ್ನ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ತಾಯಿ. ಇದು ಗುರು ರಾಘವೇಂದ್ರ, ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಯವರು ಪ್ರತ್ಯಕ್ಷವಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ ತಾಯಿ. ಯಪ್ಪ ನನಗೆ ನಿಮ್ಮ ಭಕ್ತಿ, ನೀವೇನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರಿ, ಯಾಕಂದ್ರೆ ನನ್ನ ಮೈ ಎಲ್ಲಾ ರೋಮಾಂಚನ ಆಗ್ತಾ ಇದೆ ತಾಯಿ, ಒಂಥರ ವೈಬ್ರೇಟ್ ಆಗ್ತಾ ಇದೆ. ಅದು ಬಂದಿದ್ದು ಗುರು ರಾಘವೇಂದ್ರ ಸ್ವಾಮಿಯವರು, ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಯವರೇ ನಿಮ್ಮ ಮನೆಗೆ ಬಂದಿದ್ದಾರೆ ತಾಯಿ. ಅವರು ಬಂದು ಅವರು ನಿಮಗೆ 1001 ರೂಪಾಯಿ ದುಡ್ಡು ಕೊಡು ಅಂತ ಕೇಳಿದ್ದಾರೆ ಯಾರೋ ಗುರುಗಳು ಬಂದು.
ಬೇರೆ ಯಾವ ಗುರುಗಳು ಅಲ್ಲ, ಗುರು ರಾಘವೇಂದ್ರ ಸ್ವಾಮಿ ಅವರೇ ಬಂದಿರೋದು. ನೀವು 25 ರೂಪಾಯಿ ದುಡ್ಡನ್ನು ಕೊಟ್ರಿ, ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಬೇಡ ಅಂತ ವಾಪಸ್ ಅಲ್ಲೇ ಇಟ್ಟೋಗಿದ್ದಾರೆ. ಆದ್ರೆ ಇಟ್ಟು ಹೋದಂತ ಸಂದರ್ಭದಲ್ಲಿ ನೀವು ಆ ಇಟ್ಟು ದುಡ್ಡನ್ನು ಮತ್ತೆ ಮಠಕ್ಕೆ ಹೋಗಿ ಕೊಡೋಣ ಅನ್ನೋದಕ್ಕೆ, ಆ ಉಂಡಿಗೆ ಹಾಕಿ ಬರೋಣ ಅಂತ ಹೇಳಿದ್ದಕ್ಕೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಅವರು ನಿಮಗೆ ಅರ್ಚಕರು ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ಬಂದಿದ್ದು ಆ ದುಡ್ಡು ಕೊಟ್ಟಲ್ಲೇ ನೀವು ಅಲ್ಲಿ ಮಠಕ್ಕೆ ಹೋಗಿರೋದು ನೀವು. ಹ್ಞೂನ್ರಿ, ಅವ್ರು ಅದೇ ಅಂದ್ರು, ಅವರು ಅವ್ರು ಇಸ್ಕೊಂಡು ಹೋಗಿದ್ದಾರಲ್ಲ, ಅವ್ರು ಇಸ್ಕೊಂಡು ಹೋಗಿಲ್ಲದಕ್ಕೆ ಬಂದು ಹೋದಿಲ್ಲ ಅಂದ್ರ ಹ್ಞೂನ್ರಿ ಅದೇಳಿ ಮತ್ತೆ ಪಾಪ ಕಾಡ್ತತಿ ನನಗೆ, ಅವ್ರು ಹಿಂಗೆ ವಾಪಸ್ ಇಟ್ಟು ಹೋಗ್ಬಿಟ್ರಲ್ಲ ಅನ್ನೋದಕ್ಕೆ ಬಂದಿನ್ರಿ ಅಂದೆ. ಮತ್ತೆ ಯಾಕೆ ಬಂದಿಲ್ಲಮ್ಮ, ಮತ್ತೆ ದಿನ ಬರ್ತಿದ್ರಲ್ಲ ಅಂತಂದೆ. ಇಲ್ರಿ ಮತ್ತೆ ನಾ ಹಿಂಗೆ ಬರಂಗಿದ್ದಿದ್ದಿಲ್ಲ, 2 ದಿನ ಆಗಿತ್ರಿ, ಯಾಕೆ ಸುಸ್ತಾಗ್ಬಿಟ್ಟತ್ ನಂಗ ಅಂದೆ. ಯಾಕಮ್ಮ ದಿನ ಬರ್ತಿದ್ದಿ, ಯಾಕೆ ಬಂದ್ ಅವರು ಹಿಂದಿನ ದಿನ ರಾತ್ರಿ ಅವ್ರ ಆಚಾರ ಮನೆಯಾಗ ಮಾತಾಡ್ಯಾರಂತ್ರಿ. ನೋಡಮ್ಮ ತಾಯಿ, ಅಲ್ಲಮ್ಮ, ಗುರು ರಾಘವೇಂದ್ರ ಸ್ವಾಮಿಯವರು ಪ್ರತ್ಯಕ್ಷವಾಗಿ ಸ್ವಾಮಿ ರೂಪದಲ್ಲಿ ಬಂದು ನಿಮ್ಮಲ್ಲಿ 1001 ರೂಪಾಯಿ ದುಡ್ಡನ್ನು ಕೇಳಿದಾರಲ್ಲಮ್ಮ ತಾಯಿ. ಹ್ಞೂ ಗುರುಗಳೇ, ನಾವು ನಮ್ಮ ಮನೆಯವರು ನಾವು ಯಪ್ಪ ನಾವು ಪಾವನ ನಾನು ಗುರು ಪಾದಕ್ಕೆ ಅದಕ್ಕೆ ನಾನು ಒಂದು ಮಾತನ್ನು ಹೇಳ್ತೀನಿ ತಾಯಿ, ಯಾವ ರೂಪದಲ್ಲಿ ಯಾವ ಒಂದು ರೂಪ ಅವತಾರದಲ್ಲಿ ಬರುತ್ತಾರೆ ಅಂತ ಹೇಳುವುದಕ್ಕಾಗೋದಿಲ್ಲ. ಗುರುಗಳು ದೇವರು ನಿಮ್ಮ ಮನೆಗೆ ಬರುತ್ತಾ ಇದ್ದಾರಂತ ಹೇಳಿದ್ರೆ ಒಂದು ಭಿಕ್ಷಕನಾಗಿ ಬರಬಹುದು, ಯಾವ ರೀತಿಯಾಗಾದ್ರೂ ಬಂದು ನಿಮಗೆ ಒಂದು ಹಸು ಗೋಮಾತೆ ಮುಖಾಂತರದಲ್ಲಾದ್ರೂ ಬರುತ್ತಾರೆ. ನೀವೇನಾದ್ರೂ ಒಂದು ಗೋಮಾತೆಗೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಕೈ ತುತ್ತನ್ನು ತಿನ್ನಿಸ್ಬೇಕು ಅಂತ ಹೇಳ್ತೀನಲ್ಲ, ಅಂದ್ರೆ ಯಾವ ರೂಪದಲ್ಲಾದ್ರೂ ಬಂದಿರ್ತಾರೆ ದೇವರು. ಅದಕ್ಕೆ ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಯಾರಿಗೆ ಅವಮಾನ ಮಾಡಿ ಕಳಿಸಬೇಡಿ ತಾಯಿ. ಅವ್ರಿಗೆ ಏನಾದ್ರು ಕೊಟ್ಟನ್ನು ಕಳಿಸಿ ಅಥವಾ ಏನಾದ್ರು ತಿನ್ನಿಸಿ ಗೋಮಾತೆ ಬಂದರೆ. ನಾವು ನಮ್ಮ ಮನೆಯಾಗ ಯಾವಾಗಾದ್ರೂ ನಾವು ಇವತ್ತು ಬೆಳಗ್ಗೆ ನಾವು ಹೊಂಟೀನ್ರಿ, ನನ್ನ ಮಗ ಅಂದ, ನಾನೇ ಪೂಜೆ ಮಾಡ್ತೀನಿ ಮಮ್ಮಿ, ನಾನು ಇದನ್ನ ಸೇವೆ ಮಾಡ್ತೀನಿ, 3 ದಿನ ಸೇವೆ ಮಾಡ್ತೀನಿ ಅಂತ. ಈಗ 3 ದಿನ ಆತ್ರಿ ಅವ್ನ್ ಕಾಡಕತ್ತ. ನಿತ್ಯ ಆಗ್ಲಿ ಓದು, ವಿದ್ಯೆ ಬುದ್ಧಿ ಕೊಡು ಅಂತ ಬೇಡ್ಕೇಳಪ್ಪ ಅಂತಂದು, ನಡಿ ಹೋಗೋಣ ಅಂತಂದು ನಮ್ಮ ಮನೆಯವ್ರು ಇವತ್ತು ಹೋದ್ರಿ. ನಾನು ನನ್ನ ಮಗ ನಡ್ಕಂತ ಹೋದ್ವಿ. ನಡ್ಕಂತ ಹೊಂಟಿವಿ, ಕಾಮಧೇನು ಆಕಳು ಕರು ಹಾಲು ಕುಡಿಯಕತ್ತೈತಿ. ಅದ್ಭುತ ತಾಯಿ. ದೇವಸ್ಥಾನಕ್ಕ ತುಪ್ಪದ ದೀಪ ತಗೊಂಡು ಹೋಗ್ತಾ ಇದೀನಿ ನಡ್ಕೊಂತ. ಅದರ ದರ್ಶನ ಆತು. ತಂದೆ ನಮ್ಮಪ್ಪ ನೀನದಿಯಪ್ಪ ನನಗೆ, ಕೋಟೆ ಅಂತ ಇರ್ತಕ್ಕಂಥ ದೇವತೆ ಆ ಹಾಲನ್ನು ಕುಡಿಯುವಂಥದ್ದನ್ನು ನೀವು ನೋಡಿದಿರಲ್ಲ ತಾಯಿ, ಪುಣ್ಯವಂತರಮ್ಮ ತಾಯಿ. ಎಲ್ಲೋ ಒಂದೊಂದು ಪ್ರತ್ಯಕ್ಷವಾಗಿ ನಮ್ಮ ಮುಂದ್ಗಡೆ ಬಂದಿರುತ್ತಾರೆ, ಅದನ್ನ ನಾವು ನೋಡುವುದೇ ನಮ್ಮ ಸೌಭಾಗ್ಯ ಆಗಿರುತ್ತೆ ತಾಯಿ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಂದ್ರೆ, ನನಗೆ ತುಂಬಾ ಖುಷಿ ಆಯ್ತು. ನೀವು ಅಂದುಕೊಂಡಿದ್ದು ಇವತ್ತು ಮನೇನು ಡೂಪ್ಲೆಕ್ಸ್ ಕಟ್ತೀರಾ ತಾಯಿ. ನಿಮ್ಮ ಹೆಂಗೆ ದುಡ್ಡು ಇವತ್ತು 2 ಲಕ್ಷ ನಿಮಗೆ ಫೋನ್ ಮುಖಾಂತರದಲ್ಲಿ ಕರೆದು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಏನು ಒಂದು ನಿಮ್ಮ ಅಕ್ಕ ಅಣ್ಣ ತಮ್ಮಂದಿರಲ್ಲಿ ವಿಷಯದಲ್ಲಿ ಏನು ಒಂದು ನೀವು ಅಂದುಕೊಂಡಿದ್ದೀರಾ ಜಮೀನು ವಿಚಾರದಲ್ಲಿ, ಅದು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ತಾಯಿ. ಇವತ್ತು ಪ್ರತ್ಯಕ್ಷವಾಗಿ ನಿಮ್ಮ ಮನೆಗೆ ಗುರುವಿನ ಮುಖಾಂತರದಲ್ಲಿ ಒಂದು ಗುರುಜಿ ಮುಖಾಂತರದಲ್ಲಿ ನಿಮ್ಮ ಮನೆಗೆ ಬಂದಿದ್ದಾರಂದ್ರೆ ನೀವು ನಿಜವಾಗ್ಲೂ ಪುಣ್ಯವಂತರು ತಾಯಿ. ನಿಮ್ಮ ಪಾಪ ಕರ್ಮಗಳು ಎಲ್ಲ ಕಳೆದು ಹೋಯಿತು ತಾಯಿ. ಅದಕ್ಕೆ ರಾಯರು ಇರುವುದು ಸತ್ಯ. ಇವಾಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ತಾಯಿ, ನಾನು ಒಂದು ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನೀವು ಪೂಜೆ ಮಾಡಿದ್ದೀರಾ, ಇವತ್ತು ನಿಮಗೆ ಫಲವನ್ನು ಸಿಕ್ಕಿದೆ ಅಂತ ಹೇಳಿದ್ರೆ ಇವತ್ತು ನೀವೇನು ಅಂತ ಇದ್ದೀರಾ? ನಾವು ಪೂಜೆ ಮಾಡ್ತಿದ್ವಿ, ರಾಯರ ಮಠಕ್ಕೆ ಹೋಗಿದ್ವಿ, ತುಪ್ಪದ ದೀಪ ಯಾವಾಗ್ಲೂ ಹಚ್ತಿದ್ರಿ. ಆದ್ರ ಈ ತರ ನಾವ್ ಬೆಳಗ್ಗೆ ಎದ್ದು ವ್ರತ ಮಾಡಿಲ್ರಿ, ನಾವು ಈ ತರ ಮಾಡಿದ್ದಿಲ್ರಿ. ನಾನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಗೆ ಇವತ್ತು ಅನುಗ್ರಹ ಆಗಿದೆ ಅಲ್ವಾ? ಹಾಗಾದ್ರೆ ಅನುಗ್ರಹ ಅಲ್ರಿ ನನಗೆ ನಿಜ. ಅವ್ರು ಇವತ್ತು ಒಬ್ರು ಬಂದಾರೆ, ಇಲ್ಲವ ನಿನ್ನ ನೋಡು, ನೀನು ಶ್ರಾವಣ ಅನ್ನೋದ್ರಾಗ ನೀ ಆ ಮನೆಗೆ ಇರ್ತೀಯ. ಒಬ್ರು ದುಡ್ಡಿಗೆ ಬಂದಿದ್ರಿ, ನಮ್ಮ ಮನೆಯವ್ರು ಸ್ವಲ್ಪ ದುಡ್ಡಿನ ವ್ಯವಹಾರ ಮಾಡ್ತಿದ್ರಿ. ಅವ್ರು ನಮ್ಮ ಮನೆ ಹತ್ರ ದುಡ್ಡಿಗೆ ಬಂದಿದ್ರು, ಇಲ್ಲಿ ಬಿಡ್ರಿ ಸ್ವಲ್ಪ ಇಲ್ಲ ಅಂತ ನಮ್ಮ ಮನೆಯವ್ರು ಅಂದ್ರು. ಹಂಗೆ ಮಾತಾಡ್ಕೊಂತ ಕೂತ್ಕೊಂಡಾಗ ಅಂದ್ರು, ಇಲ್ರಿ ಮನಿ ಓನರ್ ಮನಿ ಬಿಡು ಅಂತ ಅದಾರೆ. ಅದು ಒಂದ್ ಹಿಂಸೆ ನಮಗೆ, ಮನಿ ಬಿಡ್ಬೇಕು, ಎಲ್ಲಿ ಹೋಗ್ಬೇಕು, ಮನಿ ಕಟ್ಕೊಂಡೇ ಹೊರಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಮಕ್ಳದ್ ಎಕ್ಸಾಮ್ ಬೇರೆ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ನೀನ್ ಹೂ ಅನ್ನವ, ಶ್ರಾವಣ ಬರೋದ್ರಾಗ ನೀ ಹೊಸ ಮನೆಗೆ ಇರ್ತಿದೀಯ ಅಂತಾರ್ರಿ. ಅವ್ರ ಮನಿ ಕಟ್ಟಾರ. ಇಲ್ಲಮ್ಮ, ಖಂಡಿತ ಅನುಗ್ರಹ ಆಗಿದೆ ತಾಯಿ, ಚಿಂತಿಸಬೇಡಿ. ಅತಿ ಶೀಘ್ರದಲ್ಲಿ ಇನ್ನೂ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಯಾರು ಭಕ್ತಿಯಿಂದ ರಾಯರ ಪೂಜಿಸ್ತಾರೆ ನೋಡಿ, ಅವ್ರಿಗೆ ಅತಿ ಶೀಘ್ರದಲ್ಲಿ ಒಳ್ಳೇದಾಗತ್ತೆ. ಯಾರು ಪೂಜಿಸುವುದಿಲ್ಲ ನೋಡಿ, ಅವ್ರಿಗೂ ಕೂಡ ಅನುಗ್ರಹ ಮಾಡ್ತಾರೆ. ಆದ್ರೆ ಅನುಭವಕ್ಕೆ ಬರಬೇಕು. ನಮ್ಮ ಮಕ್ಕಳು ಹೇಳ್ತಾರೆ, ನಾನ್ ಮಾಡ್ತಾ ಇದ್ರಿ ಏಕಾದಶಿನ, ನನ್ ಮಗಳು ನಾನು ಮಾಡ್ತೀನಿ ಮಮ್ಮಿ ಅಲ್ಲ. ಇಲ್ಲಮ್ಮ ನೀನ್ ಸ್ಕೂಲ್ಗೆ ಹೋಗ್ತಿದ್ದಿ ಬೇಡ ಅಂತಂದ್ರ, ಇಲ್ಲ ಮಮ್ಮಿ ನಾ ಇರ್ತೀನಿ ಅಂದ್ರು. ಮತ್ ಬಿಡು ಅಕ್ಕಿ ಮಾಡ್ತೀನಿ ಅಂತ ನಮ್ಮ ಮನೆಯವ್ರು ಬ್ಯಾಡೇ ನೀನ್ ಹೊರಗೆ ಹೋಗಿ ಬಿಸ್ಲಾಗ ಅಂದ್ರ,
ಇರಿ ಮಮ್ಮಿ ಅಂದ್ ನಾನು ಅಂದೆ ಹೋಗ್ಲಿ ಬಿಡ್ರಿ ಅವ್ ಆಕಿ ಮನಸ್ಸಿಂದ ಬಂದೈತಿ ನಾವಾಗಿ ಮಾಡಂದ್ರೆ ಮಾಡಂಗಿಲ್ಲ ಆಕೆ ಮಾಡ್ತೀನಿ ಅಂದಾಳ ಹೋಗ್ಬಿಡಾಕಿ ಎಲ್ಲಿವರೆಗೂ ಆಕತ್ತಮ್ಮ ಇರು ಆಮೇಲೆ ಬೇಕಾದ್ರೆ ನೀರ್ ಕುಡಿಬೇಕು ಅನ್ಸಿದ್ರೆ ಕುಡಿ ಅಂದೆ ಆಕಿ ರಾತ್ರಿವರೆಗೂ ನೀರಾರು ಇದ್ಲು ನನ್ನ ಮಗಳು. ಅನುಗ್ರಹ ಮಾಡಿದಾರೆ ತಾಯಿ ರಾಯರು. ಆ ಶಕ್ತಿಯನ್ನು ನಿಮ್ಮಲ್ಲಿ ತುಂಬ್ತಾ ಇದ್ದಾರೆ. ಯಾವ ಊರು ತಾಯಿ ನಿಮ್ದು? ನಮ್ದು ಹರಿಹರ ರೀ. ಹರಿಹರ. ಓ, ಹರಿಹರದಿಂದ ಕರೆ ಮಾಡ್ತಾ ಇದ್ದೀರಾ? ಹರಿಹರ ಸುಮಾರು ಜನ ಕರೆ ಮಾಡ್ತಿರ್ತಾರೆ, ಆ ಕಡೆಯಿಂದನೂ ಕರೆ ಮಾಡ್ತಾ ಇರ್ತಾರೆ. ಹರಿಹರ, ದಾವಣಗೆರೆ, ಹುಬ್ಳಿ, ಗದಗು, ಬೆಳಗಾವಿ ಸುಮಾರು ಜನ ಕಡೆಯಿಂದ ಎಷ್ಟೋ ಜನಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ತಾಯಿ. ಈ ಒಂದು ವಿಚಾರದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನೀವೇ ಗುರುಗಳು. ನಾನು ಯಾವ ಗುರುಗಳು ಅಲ್ಲಮ್ಮ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿಮ್ಮಾಗಿ ಮನುಷ್ಯನೇ ತಾಯಿ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಯಾವುದೋ ಒಂದು ಪೌಡ ನನ್ನ ಕಡೆಯಿಂದ ನಾನೇನು ಮಾಡ್ತಾ ಇಲ್ಲ, ಎಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು ಮಾಡ್ತಾ ಇರೋದು. ಈ ದಾರಿಗೆ ಕಳಿಸ್ಕೊಡು ಕಂದ ನನ್ನ ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಆ ರೀತಿ ಗೊತ್ತಿಲ್ಲ, ನೀನು ಕಳಿಸ್ಕೊಡು ನನ್ನ ಈ ರೂಟಿಗೆ ಅಂತ ಹೇಳಿದ್ದಾರೆ. ನಾನು ಆ ರೂಟಿಗೆ ನಿನ್ನ ಕಳಿಸ್ಕೊಡ್ತಾ ಇದ್ದೀನಿ ತಾಯಿ, ಅಷ್ಟೇ ಇದರಲ್ಲಿ ವ್ಯತ್ಯಾಸ, ಬೇರೆ ಏನೂ ಇಲ್ಲ ಇದರಲ್ಲಿ. ಹಬ್ಬ ಗುರುವಾರ ಬಂದು ಅಂದ್ರೆ ಬುಧವಾರ ಹಬ್ಬ ನಮಗೆ. ಬುಧವಾರದಿಂದನೇ ಎಲ್ಲಾ ಮಾಡ್ಕೋಬೇಕು, ಅಡಿಗೆ ಮಾಡ್ಕೋಬೇಕು. ಎಷ್ಟು ಹಬ್ಬ ಅಂದ್ರೆ ಗುರುವಾರ ಪೂರ್ತಿ ನಮ್ಮ ಮನೆಗೆ ಎಲ್ಲಾರು ಹಂಗೆ ಅಂತಾರ, ನಮ್ಮ ಮನೆ ಬರೋರು ಹುಚ್ಚ ಹಿಡ್ದೈತಿ ನಿನಗೆ ಅಂತಾರ. ಹಗ್ಲಲ್ಲಿ ಹೋಗೋದು, ಅದು ಪೂಜೆ ಮಾಡಿ ರಾಯರ್ ಫೋಟೋ ನೋಡೋದು. ಅದು ನಾನು ಅದೇ ಅಂತ ನಿನ್ ನಗು ಮುಖ ನೋಡಕ್ಕೆ ಒಂದ್ ಖುಷಿ ನೋಡಪ್ಪ ತಂದೆ ನನಗೆ. ನಾನು ಅದೇ ನೋಡ್ಕೊಂಡ ನಿಂದಿರ್ತೀನಿ. ಅಷ್ಟು ಖುಷಿನೇ ನಮಗ್ ಪೂಜೆ ಮಾಡಿ ನೋಡೋದು. ಅದೇ ಸಾಕು ತಾಯಿ, ಅದೇ ಸಾಕು ರಾಯರಿಗೆ. ಅದಕ್ಕೆ ನೋಡಮ್ಮ, ಇನ್ನೊಂದು ವಿಚಾರದಲ್ಲಿ ನಿಮ್ಮ ಎಲ್ಲಿ ರಾಯರ ಮಠ ಇರುತ್ತೋ, ಎಲ್ಲಿ ರಾಯರ ಫೋಟೋ ಬೃಂದಾವನ ಇರುತ್ತೋ ಅಲ್ಲಿ ರಾಯರು ಇರ್ತಾರೆ, ಓಕೆನಮ್ಮ. ಆದ್ರೆ ಆ ಮಠದಲ್ಲಿ ಹತ್ತಿರದಲ್ಲಿ ಮಠ ಇರತಕ್ಕಂತ ಅಲ್ಲಿ ಹೋಗಿ ನೀವು ಪ್ರದಕ್ಷಿಣೆ ಹಾಕಿ ರಾಯರಲ್ಲಿ ಕೇಳಿಕೊಂಡು ಬರಬೇಕು. ತಂದೆ, ನನ್ನನ್ನ ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ತಂದೆ ಅಂತಂದು ರಾಯರ ಮಠಕ್ಕೆ ಹೋಗಿ ಬನ್ನಿ ತಾಯಿ. ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ. ನಾನು ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಂದರಿಗೆ, ನನ್ನ ಸ್ನೇಹಿತರಿಗೆ ಹೇಳುದು ಒಂದೇ ಒಂದು ನನ್ನ ಧ್ವನಿ ಮುಖಾಂತರದಲ್ಲಿ, ನೀವು ಮಂತ್ರಾಲಯಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ಹೋಗಿ ನೀವು ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಯಶಸ್ವಿ ಬೇಗ ಕಾಣುತ್ತೆ ಅಂತ ಹೇಳ್ತೀನಿ ತಾಯಿ. ಇನ್ನೊಂದು ಗುರುಗಳೇ, ಇನ್ನೊಂದು ಹೇಳಲೇಬೇಕು ಇದನ್ನ. ಇನ್ನೊಂದು ಬೆಳಿಗ್ಗೆ ಪೂಜೆ ಮಾಡ್ತಾ ಇದ್ವಿ ಗುರುಗಳೇ 7:15ಗೆ. ನಮ್ಮ ಮನೆಯವರು ಎಲ್ಲ ನಮ್ಮ ಮಕ್ಕಳು ನಾವೆಲ್ಲ ಪೂಜೆ ಮಾಡ್ತಾ ಇದ್ವಿ ಬೆಳಗ್ಗೆ. ಒಳ್ಳೆ ಶುಕ್ರವಾರ ಪೂಜೆ ಮಾಡ್ತಾ ಇದ್ವಿ. ಒಂದ್ ತಿಂಗಳ ಹಿಂದೆ ನಾವು ಹೇಳ್ತಾ ಇದ್ವಿ ಅದನ್ನ ಮಾಡ್ತಾ ಇದ್ರಿ ಪೂಜೆನ. ಒಳ್ಳೆ ಮಂಗಳಾರತಿ ಮಾಡ್ಬೇಕು. ನಮ್ಮ ಮನೆಯವ್ರಿಗೆ ಯಾಕೋ ಫುಲ್ಲು ಸುಸ್ತಾಗ್ಬಿಡ್ತು, ಕುತ್ಕೊಂಡ್ಬಿಟ್ರು ಒಂದೇ ಸರಿಗೆ. ಸಡನ್ಲಿ ಕುತ್ಕೊಂಡ್ಬಿಟ್ರು. ಕವಿತ್ ನನಗೆ ಯಾಕೋ ತಡ್ಕಂಗ್ ಆಗ್ತಿಲ್ಲ, ನನ್ಗ ಫುಲ್ ಒಂದು ಮಾತಾಡಬಲ್ರಿ, ಫುಲ್ ಕುತ್ಕೊಂಡ್ಬಿಟ್ರಿ ಒಂದೇ ತರ ಕುಸ್ತು. ಹಂಗೆ ನಾನು ಹೋಗಿ ಬಡಾನ ರಾಯರ ಮಂತ್ರಾಕ್ಷತೆನ ಬಾಯಾಗಿಟ್ಟು ನೀರ್ ಕುಡ್ಸಿ, ರಾಯರ್ ಅದಾರೆ, ರಾಘವೇಂದ್ರ ಸ್ವಾಮಿ ಅದಾರೆ, ಅವ್ರು ಇರೋವರೆಗೂ ನೀನ್ ಚಿಂತೆ ಮಾಡ್ಬೇಡ ಆರಾಮಕ್ಕೆ ಅಂತ ಹಂಗೆ ಕರ್ಕೊಂಡು ಹೋಗ್ಬಿಟ್ಟೆ ನಾ ಆಸ್ಪತ್ರೆಗೆ. ಕರ್ಕೊಂಡು ಹೋದೆ. ಎಲ್ಲಾರು ಏನೋ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಿ ಅವರು ಎಲ್ಲಾ ಅಕ್ಕಪಕ್ಕ ಜನ. ನಾನ್ ಹೇಳಿದ್ದೆ ರಾಘವೇಂದ್ರ ಸ್ವಾಮಿ ನಮ್ಮ ಮನೆಯವರಿಗೆ ನಾನು ಹೋಗಿ ತೋರಿಸಿ ಏನ್ ಚೆಕ್ ಮಾಡಿದ್ರು ಎಲ್ಲ ನಾರ್ಮಲ್ ಬರ್ಬೇಕು. ನಾನು ಕೇಳಿದ್ದೆ, ನೋಡಪ್ಪ ನಾನು ಆಸ್ಪತ್ರೆ ಕರ್ಕೊಂಡು ಹೊಂಟೀನಿ, ಎಲ್ಲ ನಾರ್ಮಲ್ ಬರ್ಬೇಕು ಅಂತ ಅಂದಿರಿ ನಾನು. ಎಲ್ಲ ECG ಎಲ್ಲ ಮಾಡ್ತಿದ್ರು, ಬ್ಲಡ್ ಚೆಕ್, ಶುಗರ್ ಟೆಸ್ಟ್, BP ಎಲ್ಲ ಚೆಕ್ ಮಾಡಿದ್ರಿ, ಎಲ್ಲ ನಾರ್ಮಲ್ ಬಂತರಿ. ಅದ್ಭುತಮ್ಮ, ಅದ್ಭುತ ತಾಯಿ. ರಾಯರಿರುವುದು ಸತ್ಯ ಅಮ್ಮ ತಾಯಿ. ರಾಯರ್ನ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಲ್ವಾ, ಭಕ್ತಿನೇ ರಾಯರಿಗೆ ಕೋಟಿ ದುಡ್ಡು ಕೊಟ್ಟಷ್ಟು ಖುಷಿ ಆಗುತ್ತೆ. ದುಡ್ಡು ಬೇಡ ನನಗೆ, ನಿಮ್ಮ ಭಕ್ತಿ ಬೇಕು ಅಂತ ಕೇಳ್ತಾರೆ. ಇವತ್ತು ನೀವು ಭಕ್ತಿಯಿಂದ ಪೂಜೆ ಮಾಡಿದ್ದೀರಾ, ಪ್ರತ್ಯಕ್ಷವಾಗಿ ಸ್ವಾಮಿ ಮುಖಾಂತರದಲ್ಲಿ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಮಾಡಿರೋ ರಥದಲ್ಲಿ ಯಶಸ್ವಿಯಾಗಿದೆ, ನಿಮ್ಮ ಕರ್ಮಗಳು ಎಲ್ಲ ಮುಕ್ತಿಯಾಗಿದೆ ತಾಯಿ. ಗುರುಗಳೇ, ನಿಮ್ ಜೊತೆಗೆ ನಾನು ಮಾತಾಡಕತ್ತೇನೆ, ನಮ್ಮ ರಾಯರ ಜೊತೆಗೆ ನಾನ್ ರಾಯರ ಜೊತೆ ಫೋಟೋ ಇಟ್ಕೊಂಡು ನಾನು ಮಾತಾಡ್ತೀನಿ. ರಾಯರೇ ನೋಡು, ರಾಯರೇ ನಂಗೆ ಯಾರು ಇಲ್ಲ, ನೀನೇ ನನಗೆ, ನಿನ್ನ ಪಾದ ಹಿಡ್ದೀನಿ ನಾನು ಗುರುಗಳೇ. ನೀನ್ ಎಲ್ಲಿ ಯಾವ ದಾರಿಗಾರ ನಡೆಸು, ನಾ ಆ ದಾರಿ ಈ ದಾರಿ ಅಂತ ಒಬ್ರು ಇವ್ರದ್ದು ಹೇಳ್ತೀನಿ ನಾನು. ಅವರು ಯಾರಾಗಾರ್ರಿ ಅವ್ರ ಸ್ವಾಮಿಯರ, ಅವ್ರದ್ದು ಪ್ರವಚನ ಕೇಳ್ತೀನಿ. ಅವ್ರು ಹೇಳ್ತಾರೆ, ನೀನು ಪ್ರಹ್ಲಾದ ಅದನ್ನ ಕೇಳು, ಅದನ್ನ ಕೊಡು, ಇದು ಕೊಡು ಅಂತ ನಾವು ಕೇಳಬಾರ್ದು, ಅದನ್ನ ಕೊಟ್ಬಿಡ್ತಾನೆ, ಇದನ್ನ ಕೊಟ್ಬಿಡ್ತಾನೆ, ಮತ್ ಮುಂದಿಂದ ಏನು ಅಂತ ಎಷ್ಟು ಚಂದ ಹೇಳಾರ್ರಿ ಅವ್ರು. ಅದಕ್ಕೆ ನಾನು ಅದನ್ನ ಕೇಳಿದ್ಮೇಲೆ ಅನ್ನಿಸ್ತು, ಇಲ್ಲಪ್ಪ ನಾನು ಅದನ್ನ ಕೊಡು ಅನ್ನಂಗಿಲ್ಲ, ನೀನ್ ಏನ್ ಕೊಡ್ತೀಯ ನಾನು ಅದನ್ನ ಸ್ವೀಕಾರ ಮಾಡ್ತೇನೆ, ನಿನ್ನ ಭಕ್ತಳು ನಾನು ಅಂತ ಕೇಳ್ತೀನಿ ನಾನು.
ಹೌದಮ್ಮ, ಅಷ್ಟೇ ತಾಯಿ, ಅಷ್ಟೇ ಸಾಕು. ರಾಯರಲ್ಲಿ ನಾವು ಕೇಳ್ಕೊಳ್ಳೋದು ಅದು ಒಂದೇ ತಾಯಿ. ಭಕ್ತಿಯಿಂದ ಪೂಜೆ ಮಾಡಿ, ನೀವು ಕೇಳಿದ್ದೆಲ್ಲ ಕೊಡ್ತಾರೆ ರಾಯರು. ಖಂಡಿತ ನನಗೆ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಇನ್ನೊಂದು ವಿಚಾರದಲ್ಲಿ ದುಡ್ಡು 2 ಲಕ್ಷ ದುಡ್ಡು ಬಂತು, ಮನೇನೂ ಬಂತು. ಇವಾಗ ಡೂಪ್ಲೆಕ್ಸ್ ಮನೇನೂ ಆಗ್ತಾ ಇದೆ. ಇವಾಗ ನಿಮ್ಗೆ ಸೈಟ್ ಜಮೀನು ವಿಚಾರದಲ್ಲೂ ಕ್ಲಿಯರ್ ಆಗ್ತಾ ಇದೆ. ಅದೇ ಮುಖಾಂತರದಲ್ಲಿ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಯವರೇ ಪ್ರತ್ಯಕ್ಷವಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ. ಬಂದು ಆ ದುಡ್ಡನ್ನು ಕೇಳಿ ನಿಮ್ಮನ್ನ ಬಾರಕಂದ ಮಠಕ್ಕೆ ಬಾ, ನನ್ನ ಹತ್ರ ಬಾ ಅಂತಂದು ಕರೆದುಕೊಂಡು ಹೋಗಿದ್ದಾರೆ. ಯಾಕೆ ನೀನು ಲಾಸ್ಟ್ ವೀಕ್ ಬಂದಿಲ್ಲ ಅಂತೇಳಿ ನಿಮ್ಮ ಮನೆಗೆ ಬಂದು ಕರೆದುಕೊಂಡು ಮಠಕ್ಕೆ ಹೋಗಿದ್ದಾರೆ. ಬೃಂದಾವನದಲ್ಲಿ ಕುಳಿತಿದ್ದಾರೆ ಮತ್ತೆ ತಾಯಿ. ನಾವ್ ಅದೇ ಅಲ್ರಿ, ನನ್ ಹೆಂಡತಿ ನಮ್ಮ ಅತ್ತಿಯವರು ನಾವ್ ನಿಮ್ ಬಗ್ಗೆ ಅವ್ರು ಮಾತಾಡ್ಯಾರಂತ್ರಿ. ನಾವು ಯಾಕೆ ಬಂದಿಲ್ಲ ಅಂತ ಅವ್ರ ಮನೆ ಮಾತಾಡ್ಯಾರಂತ್ರಿ. ನೋಡಿಮ್ಮ, ಅದಕ್ಕೆ ರಾಯರು ಇರುವುದು ಸತ್ಯ ತಾಯಿ. ಇಲ್ಲ ರೀ ಗುರುಗಳೇ, ನೀವ್ ಈ ಕಡೆ ಬಂದಿ ಅಂದ್ರೆ ನಮಗೆ ಫೋನ್ ಮಾಡ್ರಿ ಗುರುಗಳೇ, ನಮ್ಮ ಮನೆ ಪಾದ ಇಟ್ಟು ಹೋಗ್ರಿ ನೀವು. ಅಯ್ಯೋ, ಎಂತ ಮಾತಮ್ಮ, ದೊಡ್ಡ ಮಾತು ಮಾತಾಡ್ತೀರಾ. ರಾಯರ ಪಾದವನ್ನು ಬೇಕಮ್ಮ ನಿಮ್ಗೆ. ರಾಯರ್ ಇರ್ಬೇಕು ನಿಮ್ಮ ಮನೆಯಲ್ಲಿ. ನಾವು ನಿಮ್ಮ ಹಾಗೆ ಮನುಷ್ಯರಂತ ಹೇಳ್ತಾ ಇಲ್ವಾ? ಆದ್ರೆ ನನ್ನನ್ನು ಕರೀತಾ ಇದ್ದೀರಾ, ಮಗನಾಗಿ ನನ್ನನ್ನು ಕರ್ಕೊಳ್ಳಿ. ನಿಮ್ಮ ಮನೆಗೆ ಬಂದು ನಾನು ಒಂದೊತ್ತು ಊಟ ಮಾಡ್ಕೊಂಡು ಬರ್ತೀನಿ ಬೇಕಾದ್ರೆ. ಮುನಿದರು ಗುರಿ ಮುನಿಲಾರಂತೆ. ಗುರುವಿನ ಆಶೀರ್ವಾದ ಇರ್ಬೇಕ್ರಿ. ಗುರುವಿನ ನೇರ ದೃಷ್ಟಿ ನಮ್ಮ ಮ್ಯಾಲ್ ಬಿಟ್ಟಂದ್ರೆ ಅಂದ್ರೆ ಏನಾದ್ರೂ ಜಯಿಸ್ಬಲ್ಲ. ನಮ್ಮ ಅಪ್ಪಾಜಿಯವರು ಅದೇ ಇದ್ರು. ಅವ್ರು ಸ್ನಾನ ಪೂಜೆ, ನಾವು ರೈತರು ನಮ್ಮ ಅಪ್ಪಾಜಿ ಸ್ನಾನ ಪೂಜೆ ಮಾಡ್ದ ಹೊತ್ತು ಅವ್ರು ಏನು ಟೀ ಕಾಫಿ ಕುಡಿತಿದ್ರಿ ಅವ್ರು. ನಮ್ಮ ಖಂಡಿತಮ್ಮ, ಆ ಭಕ್ತಿನೇ ಇವತ್ತು ನಿಮ್ಮನ್ನ ಯಶಸ್ವಿ ಆಗ್ತಾ ಇದೆ. ಅವತ್ತು ನನಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಮನೇನು ಖಾಲಿ ಮಾಡಂತ ಇದ್ದಾರೆ, ತುಂಬಾ ಗೊಂದಲದಲ್ಲಿದ್ದೀವಿ, ಏನು ಮಾಡ್ಬೇಕು ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ನನ್ನ ನಂಬರ್ ನಿಮ್ಗೆ ಸಿಕ್ಕು. ನಾನು ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಯಶಸ್ವಿ ಆಗಿದೆ ಅಂತಂದು ಸತತವಾಗಿ ನನಗೆ ಕರೆ ಮಾಡ್ತಾ ಇದ್ದೀರಾ. ನನ್ನ ಫೋನ್ ನಿಮ್ಗೆ ಸಿಕ್ಕಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ತಾಯಿ. ಇನ್ನೊಂದು ಗುರುಗಳೇ, ನಾನು ಇದು ಭಗವದ್ಗೀತೆ ಬುಕ್ಕನ ನಾನು ಸುಮಾರು ವರ್ಷ ಆತ್ರಿ ಹುಡುಕ್ತಾ ಇದ್ದೆ ಗುರುಗಳೇ. ಅದು ಹೋದ ವಾರ ನಮ್ಮ ಮನೆಯವರ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಗುರುಗಳೇ. ಅವರು ಸ್ಕೂಲಾಗ ಫ್ರೆಂಡ್ ಸರ್ಕಲ್ ಒಳಗೆ ಅವ್ರು ಯಾರ ಯೋಗ ಇದ್ರೊಳಗೆ ಕ್ಲಾಸ್ ಒಳಗೆ ಇದ್ದಾರಂತ್ರಿ ಗುರುಗಳೇ. ಅವರು ಧ್ಯಾನ ಅದೆಲ್ಲದ್ರೊಳಗೆ ಕಮಿಟಿ ಒಳಗೆ ಅದಾರಂತ್ರಿ ಗುರುಗಳೇ. ಅವರು ಅಲ್ಲಿ ಬಂದಂತರಿಗೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಬುಕ್ಸ್ ಕೊಟ್ರಿ ಅವರು, ಭಗವದ್ಗೀತೆ ಬುಕ್ಸ್ ರೀ. ನೋಡಿಮ್ಮ, ಅವೆಲ್ಲ ಬರ್ಬೇಕಂದ್ರೆ ಪುಣ್ಯವಂತ ಇದ್ದವ್ರಿಗೆ ಮಾತ್ರ ಸಲ್ಲುತ್ತೆ ತಾಯಿ ಅದು. ನಾನು ಆನ್ಲೈನ್ ನೋಡಿದೆ, ಬೆಂಗಳೂರಾಗೆಲ್ಲ ಯಾರಿಗೂ ಕೇಳಿದೆ, ಎಷ್ಟು ಹುಡುಕಿದ್ರಿ. ನಾನು ಎಲ್ಲಾ ಗ್ರಂಥಾಲಯದಲ್ಲೂ ಹುಡುಕಿದೆ. ಅದು ಅವತ್ತು ಅವರೇ ತಂದ್ಕೊಟ್ರು. ನೀವು ಓತಿ ಏನಮ್ಮ ಅಂತ ಕೇಳಿದ್ರು. ಅಯ್ಯೋ ನನಗೆ ಭಗವಂತನೇ ಬಂದಂಗೆ ಆಗ್ಬಿಡ್ತು. ಓತಿ ಏನಂತ. ಒಳ್ಳೇದಾಗ್ಲಿ ತಾಯಿ, ತುಂಬಾ ಖುಷಿ ಆಯ್ತು ನಿಮ್ಮ ಧ್ವನಿ ಮುಖಾಂತರ ಇವತ್ತು ಸಲ್ಲಿಸಿದ್ರಲ್ಲಿ. ಎಷ್ಟು ಆನಂದವಾಯ್ತು ತಾಯಿ ನನಗೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ತಾಯಿ, ಏನೋ ನೀವು ಒಂದು ಅಂದುಕೊಂಡಿದ್ದೀರಲ್ಲ 9 ವಾರ ಮಾಡ್ಬೇಕಂತಂದು, ಇವಾಗ 2ನೇ ವಾರದಲ್ಲಿ ಆಗಿದೆ ಅಂತ ಹೇಳಿದ್ದೀರಾ. ಮತ್ತೆ ನೀವು ಅತಿ ಶೀಘ್ರದಲ್ಲೇ ನಿಮ್ಮ ಕಡೆಯಿಂದ ನನಗೆ ನಿಮ್ಮ ಸಿಹಿ ಸುದ್ದಿ ನನಗೆ ಬರಬೇಕು. ಆ ಸಿಹಿ ಸುದ್ದಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ತಾಯಿ. ರಾಯರ್ನ 9 ವಾರ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ. ಆ ವ್ರತ ಮುಗಿಯುವವರೆಗೂ ನೀವು ಪೂಜೆ ಮಾಡಬೇಕು. ಮುಗಿದಾದ್ಮೇಲೂ ನೀವು ಪೂಜೆ ಕಂಟಿನ್ಯೂ ಮಾಡಿ. ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ ತಾಯಿ. ಪೂಜೆ ಅದನ್ನೇ ಇಟ್ಟು ಪೂಜೆ ಮಾಡಿದ್ರೆ ಮತ್ತು ಹೂನಮ್ಮ, ಅದನ್ನೇ ಇವಾಗ ಏನು ಇದೆಯಲ್ಲಮ್ಮ, ಅದನ್ನಿಟ್ಟು ಪೂಜೆ ಮಾಡಿ. ನಾನು ಯಾವ ರೀತಿಯಾಗಿ ವ್ರತವನ್ನು ಹೇಳಿಕೊಟ್ಟಿದ್ದೇನೆ ಆ ವ್ರತದಲ್ಲಿ ಪೂಜೆ ಮಾಡಿ. ನೀವು ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ತಾಯಿ. ಗುರುಗಳೇ, ಗುರುಗಳೇ, ನಾನು ನಿಮ್ದು DP ಫೋಟೋ ಒಳಗೆ ರಾಘವೇಂದ್ರ ಸ್ವಾಮಿ ಹೇಳ್ತಿದ್ದೆ. ನೋಡು ಗುರುಗಳೇ, ನಾನು ನಾಳೆ ಒಂದೇ ದಿನ ನಾನು ಅವ್ರ ಜೊತೆ ಮಾತಾಡ್ಬೇಕು, ನಾಳೆ ಒಂದೇ ದಿನ ಟೈಮ್ ಇರೋದು, ನೋಡಪ್ಪ ತಂದೆ ಅಂತ ಹೇಳ್ಕಂತ ನಾನು ನಿಮಗೆ ಫೋನ್ ಮಾಡೋದು, ಮೆಸೇಜ್ ಮಾಡ್ತಾ ಇದ್ದೆ ಗುರುಗಳೇ. ಹಂಗೆ ಫೋನ್ ಕನೆಕ್ಟ್ ಆಗ್ಬಿಡ್ತಿದ್ರಿ. ಶುಭವಾಗಲಿ ತಾಯಿ. ನೋಡಿ, ನಾಳೆ ಇವತ್ತು ಮಂಗಳವಾರ, ನಾಳೆ ಬುಧವಾರ, ನಾಡಿದ್ದು ಗುರುವಾರ, ನಾಳೆ ಒಂದೇ ದಿವಸ ಟೈಮ್ ಇದೆ. ಪೂಜೆ ಮಾಡೋದಕ್ಕೋಸ್ಕರ ಕೇಳಿದಿರಲ್ವಾ ಮತ್ತೆ? ಓಕೆ ಅಮ್ಮ, ಒಳ್ಳೇದಾಗ್ಲಿ. ಸಿಹಿ ಸುದ್ದಿ ಹೇಳಿದಿರಲ್ಲಮ್ಮ, ಆ ಸಿಹಿ ಸುದ್ದಿನೇ ನನಗೆ ತುಂಬಾ ಆನಂದ ಆಗಿದೆ ತಾಯಿ. ಅಮ್ಮ, ಒಳ್ಳೇದಾಗ್ಲಿ. ನಾವು ಎಲ್ಲಿ ನಮಗೆ ಒಂಥರ ಎಲ್ಲಿ ಇವ್ರು ಕೆಲಸ ಮಾಡ್ತಿರ್ತಾರೋ ನಾವು ಎಲ್ಲಿ ಡಿಸ್ಟರ್ಬ್ ಮಾಡಲ್ಲ, ಆದ್ರೂ ಇವ್ ಮಾಡಂತಡೆ. ತಾಯಿ, ಒಂದು ವಿಚಾರದಲ್ಲಿ ನೋಡಿ ಅಮ್ಮ, ನೀವು ನನಗೆ 1000 ಸಲ ಫೋನ್ ಮಾಡಿದ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗುದಿಲ್ಲ. ರಾಯರು ಗುರು ರಾಘವೇಂದ್ರ ಸ್ವಾಮಿಯವರು ಒಂದೇ ಒಂದು ಮಾತನ್ನು ಹೇಳಿದ್ದಾರೆ. ನಿನ್ನ ತಾಯಂದಿರು, ನಿನ್ನ ಅಣ್ಣ ತಮ್ಮಂದಿರು, ನಿನ್ನ ಸ್ನೇಹಿತರು ನಿನಗೆ 1000 ಸಲ ಫೋನ್ ಮಾಡಿದ್ರು ನೀನು ಯಾರಿಗೂ ಬೈಯಬಾರದು.
ಯಾರಿಗೆ ಇಗ್ನೋರ್ ಆಗುವಂಗ ಮಾತಾಡಬಾರದು. ಅವ್ರು ಪ್ರೀತಿಯಿಂದ ಸ್ವೀಕರಿಸಬೇಕು. ನೀನು 1000 ಸಲ ನಿನಗೆ ಫೋನ್ ಮಾಡಿದಾರೆ ಅಂದ್ರೆ 1101ನೇ ಸಲ ನಿನಗೆ ಕರೆ ಮಾಡ್ತಾ ಇದಾರೆ ಅಂದ್ರೆ ನೀನು ಹೇಳಮ್ಮ ತಾಯಿ ಅಂತ ಹೋಗ್ಬೇಕು ನಿನ್ನ ಧ್ವನಿ. ಯಾರಿಗೆ ಬೈದ್ರು ಬೈಸ್ಕೋಬೇಕು, ಯಾರು ಹೊಡೆದ್ರು ಹೊಡಿಸ್ಕೋಬೇಕು. ನಿನಗೆ ಬೈದ್ರೆ ಅವ್ರು ನೀನು ತೃಪ್ತಿಯಾಗಿರ್ತಾರೆ ಅಂದ್ರೆ ನೀನು ಬೈಸ್ಕೋಬೇಕು, ಹೊಡೆದ್ರೆ ನಿನಗೆ ತೃಪ್ತಿಯಾಗಿರ್ತಾರೆ, ಅವ್ರು ತೃಪ್ತಿಯಾಗಿರ್ತಾರೆ ಅಂತ ಹೇಳಿದ್ರೆ ನೀನು ಹೊಡಿಸ್ಕೋಬೇಕು ಅಂತ ಹೇಳಿ ಕಳಿಸಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಆ ಕಾರಣದಿಂದ ನೀವು ಎಷ್ಟು 1000 ಸಲ ಫೋನ್ ಮಾಡಿದ್ರು ನನಗೆ ಬೇಜಾರಿಲ್ಲ ತಾಯಿ. ಗುರುಗಳೇ, ಈ ಪ್ರತ್ಯಕ್ಷ ದೇವರೇ ಗುರುಗಳೇ ನೀವು ನಮಗೆ. ಅಯ್ಯೋಯ್ಯೋ ತಾಯಿ, ದೊಡ್ಡ ಮಾತಮ್ಮ. ಖಂಡಿತ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ 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 ತಾಯಿ. ಓ ಗುರುಗಳೇ.